ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನ್ ಬಂದಿದೆ ಅಂದರೆ, ಮುಸ್ಲಿಮರು ಸತ್ತಾದ್ಮೇಲೆ ಯಾಕೆ ಅವರನ್ನು ಸುಡಿಯುವುದಿಲ್ಲ, ಯಾಕೆ ಅವರನ್ನು ಬರಿ ಮಾಡ್ತಾರೆ, ಮಣ್ಣು ಮಾಡ್ತಾರೆ? ಆ ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ನೋಡಿ, ಇದು ಸೈನ್ಸ್, ಎನ್ವೈರನ್ಮೆಂಟ್ ಅಥವಾ ಸಂಪ್ರದಾಯನ ನಿಮ್ಗೆ ಕುರಾನ್ ಮತ್ತೆ ಹದೀಸ್ ನಲ್ಲಿ ಹೇಳಕ್ ಟ್ರೈ ಮಾಡ್ತೀನಿ. ನೋಡಿ, ನಮ್ಗೆ ಕುರಾನ್ ಅಲ್ಲಿ ಅಲ್ಲಾ ತಲಾ ಏನ್ ಹೇಳ್ತಾರಂದ್ರೆ, ಸೂರೆ ತಹ ವರ್ಸ್ 55 ಅಲ್ಲಿ, ನಿಮ್ಮನ್ನು ನಾನು ಮಣ್ಣಿಂದ ಮಾಡಿದೀನಿ, ಅದ್ರ ಒಳಗಡೆ ನೀವು ಹೋಗ್ತೀರಾ, ಆಮೇಲೆ ನಿಮ್ಗೆ ಮತ್ತೆ ಅದರಿಂದ ನಾವು ಎತ್ತುತ್ತೀವಿ ಅಂತೀವಿ ಅಂತ ಹೇಳಿದ್ದಾರೆ. ಗಮನಿಸಿ, ಮಣ್ಣಿಂದ ನಮ್ಗೆ ಸೃಷ್ಟಿ ಮಾಡಿದ್ದಾರೆ, ಮಣ್ಣಿಲ್ ನಾವು ಮರಳಾಗ್ತೀವಿ, ಮತ್ತು ಮಣ್ಣಿಂದ ನಮ್ಗೆ ನೆಕ್ಸ್ಟ್ ಜೀವನನ ಎತ್ತುತ್ತಾರೆ. ಇದು ಫಿಲಾಸಫಿ ಅಲ್ಲ, ಇದು ಅಲ್ಲ ಹೇಳಿರೋದು ನಮ್ಗೆ. ಈಗ ಸೂರ್ಯ ಮೈದಾ ಅಲ್ಲಿ ವರ್ಸ್ 31 ಅಲ್ಲಿ ಆದಮ್ ಅಲೈಹಿಸ್ಲಾಂ ಅಂತ ಒಬ್ರು ಇರ್ತಾರೆ. ಫಸ್ಟ್ ಪ್ರೊಫೆಟ್, ನಮ್ದು ಫಸ್ಟ್ ಭೂಮಿ ಮೇಲೆ ಬಂತಲ್ಲ ಆಡಮ್ ಅಂತ. ನೋಡಿ, ಕ್ರಿಶ್ಚಿಯನ್ಸ್ ಅವರ ಮಕ್ಕಳಿದ್ದಾರೆ ಇಬ್ರು ಜನ. ಅವರಲ್ಲಿ ಒಬ್ಬ ಮಗು ಸತ್ತೋಗ್ಬಿಟ್ಟಾದ್ಮೇಲೆ ಅಲ್ಲಾ ಕಾಗೆಯನ್ನ ಕಳಿಸಿ ತೋರ್ಸ್ಕೊಡ್ತಾರೆ. ಕಾಗೆ ಬಂದ್ಬಿಟ್ಟು ಅರ್ಥ ಕೆತ್ಬಿಡತ್ತೆ, ಕೆಟ್ಬಿಟ್ಟು ತೋರ್ಸತ್ತೆ, ನೋಡು ನೀನು ನಿನ್ನ ತಮ್ಮವನ್ನು ಈ ತರ ಅರ್ಥ ಕೆತ್ಬಿಟ್ಟು ಅದ್ರ ಒಳಗಡೆ ಹಾಕು ಅಂತ. ಇದು ಕುರಾನ್ ಹೇಳುತ್ತೆ. ಈಗ ನಮ್ಮ ನಬಿ, ಯಾವಾಗ ನಮ್ಮ ನಬಿ ಈ ಭೂಮಿ ಮೇಲಿಂದ ಹೋದ್ರು, ಆವಾಗ ಅವರನ್ನು ಇದು ಮಾಡಿದ್, ನಾವು ಬರಿ ಮಾಡಿದ್ದು, ಅವ್ರನ್ನ ನಾವು ಕ್ರೀಮೇಶನ್ ಮಾಡಿಲ್ಲ, ಅಂದ್ರೆ ಸುಟ್ಟಿಲ್ಲ ಅವ್ರಿಗೂ. ಇದು 1.5 ವರ್ಷ ಸಾವಿರಗಳಿಂದ ಇದಾಗಿದ್ದು. ಆಮೇಲೆ ನಮ್ಮ ನಬಿನ್ ಹೇಳಲ್ನಿದ್ರು ಗೊತ್ತಾ, ಯಾರಾದ್ರೂ ಸತ್ ಬಿಟ್ರೆ ಅವರ ಮೂಳೆ ಏನು ಮುರಿಬೇಡಿ, ನೀವೇ ಅವ್ರ ಜೀವನವಾಗಿದ್ರೆ ಆತ ನೀವು ಮಾಡ್ತಾ ಇದ್ರಾ? ಸೊ ಮೂಳೆನೆ ಮುರಿಬೇಡ ಅಂತ ನಬಿ ಹೇಳಿದ್ದಾರೆ. ಆಗ ನಾವ್ ಹೆಂಗ್ ಅವ್ರಿಗೆ ಬೆಂಕಿ ಕೊಡಕ್ಕಾಗತ್ತೆ? ಸೊ ನಾವ್ ಅದಕ್ಕೆ ಏನ್ ಮಾಡ್ತೀವಿ, ಯಾರಾದ್ರೂ ಸತ್ತೋಗ್ಬಿಟ್ರೆ ಅವ್ರನ್ನ ಫಸ್ಟ್ ಸ್ನಾನ ಮಾಡಿಸ್ತೀವಿ. ಸ್ನಾನ ಮಾಡಿಸ್ಬಿಟ್ಟು ವೈಟ್ ಬಟ್ಟೆನ ರೌಂಡ್ ಆಗಿ ಸುತ್ತಿ ಅವ್ರನ್ನ ಭೂಮಿ ಒಳಗಡೆ ಹಾಕ್ಬಿಟ್ಟು ಮಣ್ಣು ಮಾಡ್ತೀವಿ. ಈಗ ಇಂಟ್ರೆಸ್ಟಿಂಗ್ ವಿಷಯ ನನ್ಗೆ ಏನ್ ಕಾಣಿಸೋದಂದ್ರೆ, ನಿಮ್ಮ ಸಂಪ್ರದಾಯದಲ್ಲಿ, ನಿಮ್ಮ ಹಿಸ್ಟಾರಿಕಲ್ ಬುಕ್ ಎತ್ತಿ ಓದಿದ್ರೆ, ಋಗ್ವೇದದಲ್ಲಿ ಸೇಮ್ ಪ್ರೊಸೆಸ್. ಋಗ್ವೇದ 10.18 ಅಲ್ಲಿ ಏನ್ ಹೇಳುತ್ತೆ ಗೊತ್ತಾ, ಯಾರು ಸತ್ ಬಿಟ್ರೆ ಅವ್ರನ್ನ ನೀವು ಬಟ್ಟೆನ ಧಾರಿಸಿ ಭೂಮಿ ತಾಯಿ ಒಳಗಡೆ ಬಿಟ್ಬಿಡಿ ಅಂತ ಬರುತ್ತೆ. ಸೊ ಇದು ನೋಡ್ತೀನಿ ನಾನು, ಚಿಕ್ಕ ಮಕ್ಳಿಗೆಲ್ಲ ಸ್ವಲ್ಪ ಹೆಂಗಿರೋರಿಗೆ ಸತ್ತೋಗ್ಬಿಟ್ಟಾದ್ಮೇಲೆ ಈ ಸೇಮ್ ಇದೇ ಪ್ರೊಸೆಸ್ ಮಾಡ್ತಾರೆ. ಸೊ ನಮ್ದು ನಿಮ್ದಲ್ಲಿ ಇದು ಸ್ವಲ್ಪ ಕಾಮನ್ ಇದೆ. ಈಗ ಸಮಾಧಿಗಳು, ನಾನು ಈ ಚಿಕ್ಕ ವಯಸ್ಸಿಂದ ಎಲ್ಲೇ ಹುಟ್ಟಿ ಬೆಳೆದಿರೋನು, ಎಷ್ಟು ಸಮಾಧಿಗಳು ನೋಡಿದೀನಿ. ನನ್ ನನ್ ರಿಮೆಂಬರ್ಸ್ಗೆ 3 ಸಮಾಧಿ ನನ್ ಜ್ಞಾಪನ ಬರುತ್ತೆ. ರಾಘವೇಂದ್ರದು ಸ್ವಾಮಿದ್ ನೋಡಿದೀನಿ, ಸಾಯಿಬಾಬಾದ್ ನೋಡಿದೀನಿ, ರಾಮಣ್ಣ ಮಹರ್ಷಿ ಅವ್ರದ್ದು ನೋಡಿದೀನಿ. ಸೊ ನಾನ್ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಬರಿಯಲ್ಲೂ ನಿಮ್ ಎರಡು ಇದೆ ನಿಮ್ದಲ್ಲಿ. ಬರಿನೂ ಮಾಡ್ತೀವಿ ನೀವು ಇಲ್ಲಾಂದ್ರೆ ನೀವು ಕ್ರಿಮೇಶನ್ ಮಾಡ್ತೀರಾ. ಬರಿ ಅಂದ್ರೆ ಅದೇ ಮಣ್ಣು ಮಾಡೋದು, ಇಲ್ಲಾಂದ್ರೆ ನೀವು ಸುಡೋದು, ಅದು ಎರಡೂ ಮಾಡ್ತೀರಾ ನೀವು. ಸೊ ಭಾರತ ಸಂಪ್ರದಾಯದಲ್ಲಿ ಎರಡೂ ಸಿಗತ್ತೆ. ಈಗ ನಾನು ರಿಸರ್ಚ್ ಮಾಡ್ತಾ ಇದ್ದೆ, ಏನಪ್ಪಾ ಜಾಸ್ತಿ ಬೆನಿಫಿಟ್ಸ್ ಯಾವ್ದಲ್ಲಿದೆ, ಜಾಸ್ತಿ ಲಾಸ್ ಯಾವ್ದಲ್ಲಿ ಅಂತ. ಸೊ ರಿಸರ್ಚರ್ಸ್ ಏನ್ ಮಾಡಿದ್ದಾರೆ, ಸುಡೋದನ್ನ ಮತ್ತೆ ಬರಿ ಮಾಡೋದನ್ನ, ಅದೇ ಕ್ರಿಮೇಶನ್ ಮತ್ತೆ ಬರಿಯಲ್ನ, ಎರಡನ್ನ ನೋಡಿ ಯಾವ್ದ್ರಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇದೆ, ಯಾವ್ದಲ್ಲಿ ಲಾಸಸ್ ಜಾಸ್ತಿ ಅಂತ ಅವ್ರು ಮುಂದೆ ಇಕ್ಕಿದ್ದಾರೆ. ಫಸ್ಟ್ ಏನ್ ಹೇಳಿದ್ದಾರೆ, ಬರಿಯಲಲ್ಲಿ ನೀವು ಯಾರಾದ್ರೂ ಬರಿ ಮಾಡಿದ್ರೆ ನಮ್ಮ ಬಾಡಿ ಸಾಯಿಲ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವಾ, ಸಾಯಿಲ್ ಹೋಗ್ಬಿಟ್ಟು ಸಾಯಿಲ್ ಸೇರಿಬಿಟ್ಟು ಸಾಯಿಲ್ಗೆ ಒಳ್ಳೇದ್ ಮಾಡುತ್ತೆ. ಸೆಕೆಂಡ್, ಡಿಕಂಪೋಸ್ ಆಗತ್ತೆ. ಥರ್ಡ್, ಆ ಲ್ಯಾಂಡ್ ಅಲ್ಲಿ ಎಲ್ಲಿ ಮಾಡಿದಿರೋ ಅದನ್ನ ತಿರ್ಗಾ ಮತ್ತೆ ಯೂಸ್ ಮಾಡ್ಬೋದು ನೀವು. ಅದೇ ನೀವು ಇವಾಗ ನೀವು ಇದ್ ಮಾಡಿದ್ರೆ, ಕ್ರೀಮೇಶನ್ ಸುಟ್ಟಿದ್ರೆ, ಫಸ್ಟ್ ಏನ್ ಹೇಳ್ತಾರೆ ರಿಸರ್ಚರ್ಸ್, ಅದರಿಂದ ಏರ್ ಪೊಲ್ಯೂಷನ್ ಆಗತ್ತೆ ಅಂತಾರೆ. ಸೆಕೆಂಡ್ ಏನ್ ಹೇಳ್ತಾರೆ ಅಂದ್ರೆ, ಆ ಬಾಡಿನ ನೀವು ಅದನ್ನ ಸುಟ್ಟಾದ್ಮೇಲೆ ಅದನ್ನ ಆಶಸ್ ಇರತ್ತೆ ನೋಡಿ, ಅದನ್ನ ತಗೊಂಡೋಗಿ ವಾಟರ್ ಅಲ್ಲಿ ಬಿಡ್ತೀರ ನೋಡಿ, ಅದ್ರ ವಾಟರ್ ಪೊಲ್ಯೂಷನ್ ಆಗತ್ತೆ ಅಂತಾರೆ. ಥರ್ಡ್ ಏನ್ ಹೇಳ್ತಾರೆ ಗೊತ್ತಾ, ಬಾಡಿ ಸುಡಕ್ಕೆ ಮರಗಳನ್ನ ಯೂಸ್ ಮಾಡ್ತೀವಿ. ಸೊ ಮರಗಳನ್ನ ಕಟ್ ಮಾಡ್ಬಿಟ್ಟು ಯೂಸ್ ಮಾಡ್ಬೇಕಲ್ಲ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆಗತ್ತೆ ಅಂತಾರೆ. ಆದ್ರೆ ನಾನೇನ್ ಯೋಚನೆ ಮಾಡೋದು, ಇವಾಗಂತೂ ಆ ಸಿಸ್ಟಮ್ ಇಲ್ಲ, ಇವಾಗ ಬರೀ ಎಲೆಕ್ಟ್ರಿಕಲ್ ತಾನೇ ಮಾಡ್ತೀರಾ. ಸೊ ಅದಕ್ಕೂ ತಿರ್ಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎಲೆಕ್ಟ್ರಿಕ್ ಕನ್ಸ್ಯೂಮ್ಷನ್ ಆಗತ್ತೆ, ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಆದ್ರೆ ನನ್ ಎಲೆಕ್ಟ್ರಿಕ್ ನನ್ಗೆ ಏನ್ ಫೀಲ್ ಆಗತ್ತೆ ಗೊತ್ತಾ, ನೋಡಿ, ನಾವು ಯಾರಾದ್ರು ನಾನೇ ಸತ್ಬಿಟ್ಟೆ ಅನ್ಕೋ, ನನ್ಗೆ ನೀವು ಬರಿ ಮಾಡಿದ್ರೆ ನನ್ ಫ್ಯಾಮಿಲಿ ಫ್ರೆಂಡ್ಸ್ ಬಂದ್ ನೋಡ್ಬೋದು, ಓಕೆ ಇಲ್ಲಿ ಬರಿ ಮಾಡಿದ್ವಿ ಅಂತ, ಸುಮ್ನೆ ಒಂದ್ ನೆನಪಿಗೆ. ಅದೇ ನನ್ನ ನೀವು ಸುಟ್ಬಿಟ್ರೆ ನಾನು ಏನ್ ಅಷ್ಟೇ ಆಶ್ ಆಗ್ಬಿಡ್ತೀನಿ, ನನ್ಗೆ ಆಶ್ ಎಲ್ಲೋ ವಾಟರ್ ಹಾಕ್ಬಿಡ್ತೀರಾ ನೀವು, ಆಮೇಲೆ ನಾನು ಹೋಗ್ಬಿಡ್ತೀನಿ. ಸೊ ನನ್ಗೆ ರಿಮೆಂಬರ್ ಮಾಡಿದಾಗ ನಾನು ಒಂದ್ ಪ್ಲೇಸ್ ಅಲ್ಲಿ ನನ್ ಬಂದು ನೋಡಕ್ ಆಗಲ್ಲ. ಸೊ ನನ್ ಥಾಟ್ ಇದು. ಆದ್ರೆ ಒಂದು ಏನಂದ್ರೆ ನಂದು, ನಾವು ಸೈನ್ಸ್ಗೋಸ್ಕರ ನಾವು ಇದು ಮಾಡಲ್ಲ. ಸೈನ್ಸ್ ಏನಾದ್ರು ಹೇಳ್ಕೊಳ್ಳಿ, ಆ ಸೈನ್ಸ್ ಅವ್ರು ಇರೋದೇ ಹೇಳಕ್ಕೆ. ನಾವು ಮಾಡೋದು ಯಾಕೆ, ನಮ್ಮ ಅಲ್ಲ ಹೇಳಿದ್ರು ಈ ತರ ಮಾಡಿ, ನಮ್ಮ ನಬಿಗೆ ಆತರ ಮಾಡಿದ್ರು, ಅವ್ರು ನಮ್ಮ ನಬಿನೂ ಹೇಳಿದ್ರು, ನೀವು ಸತ್ತವ್ರಿಗೆ ಗೌರವ ಕೊಡಿ, ಅವ್ರಿಗೆ ಮೂಳೆ ಕೂಡ ಮುಡಿಬೇಡಿ ನೀವು. ಅಂದ್ರೆ ಮೂಳೆನೆ ಮುರಿಯೋದ್ರೆ ಸುಡಕ್ ಹೆಂಗ್ ಮಾಡಕ್ ಆಗತ್ ನಾವು? ಸೊ ಸೈನ್ಸ್ ಒಂದು ಎಕ್ಸ್ಟ್ರಾ ಬೆನಿಫಿಟ್. ನಾವು ಬರೀ ನಾವು ಇವಾಗ ಹೋಪ್ ನಿಮ್ಗೆ ಕ್ವೆಶನ್ಗೆ ಆನ್ಸರ್ ಆಗಿದೆ, ನಾವು ಯಾಕೆ ಬರಿ ಮಾಡ್ತೀವಿ, ಯಾಕೆ ಸುಡೋದಿಲ್ಲ ಅಂತ. ನಿಮ್ಮ ಅಭಿಪ್ರಾಯ ಏನು, ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಹೇಳಿ. ಆಮೇಲೆ ನಿಮ್ಗೆ ಏನಾದ್ರು ಬೇರೆ ಕ್ವೆಶನ್ಸ್ ಇದ್ರೆ
ಕೇಳಿ, ನಾನು ಕನ್ನಡದಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.